ಗದಗ ಜಿಲ್ಲೆಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ಹೊರಬಿದ್ದಿದ್ದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಭಾಗವಾಗಿರೋ ಕಪ್ಪತಗುಡ್ಡ ಪ್ರದೇಶದಲ್ಲಿ ಅರಣ್ಯ ಭೂಮಿ ಅಕ್ರಮ ಒತ್ತುವರಿ ಆರೋಪ ಕೇಳಿಬರ್ತಾ ಇದೆ. ಮುಂಡರಗಿ ತಾಲೂಕಿನ ದೋಣಿ ಗ್ರಾಮದ ಸುತ್ತಮುತ್ತ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಬಳಸಿ ಲಕ್ಷಾಂತರ ಮೌಲ್ಯದ ಔಷಧಿ ಗಿಡಮೂಲಿಕೆಗಳ ಕಾಡನ್ನು ನಾಶಪಡಿಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ರಮೇಶ್ ಅನ್ನುವಂಥ ವ್ಯಕ್ತಿ ಸುಮಾರು 20 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿರುವಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಜೆಸಿಬಿಯನ್ನು ಜಪ್ತಿ ಮಾಡಿದ್ದು, ಟ್ರ್ಯಾಕ್ಟರನ್ನು ಕೂಡ ವಶಪಡಿಸಿಕೊಂಡು ಬಳಿಕ ನಂತರದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ನಾವು ಗಮನಿಸ್ತಾ ಹೋದರೆ ಹಲವಾರು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. 3 ದಿನ ಕಳೆದರೂ ರಮೇಶ್ ಅನ್ನುವಂಥ ವ್ಯಕ್ತಿಯ ಮೇಲೆ FIR ಕೂಡ ಆಗಿಲ್ಲ. ಅರಣ್ಯ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಬಂದಂಥವರು ಜೆಸಿಬಿ ಟ್ರ್ಯಾಕ್ಟರ್ ಎಲ್ಲ ವಶಕ್ಕೆ ತೆಗೆದುಕೊಂಡು ಮತ್ತೆ ಅವುಗಳನ್ನು ರಮೇಶ್ ಅನ್ನುವಂಥ ವ್ಯಕ್ತಿಯ ಸುಪರ್ದಿಗೆ ನೀಡ್ತಾರೆ. ಒಂದು FIR ಕೂಡ ಆಗುವುದಿಲ್ಲ 3 ದಿನ ಆದರೂ ಕೂಡ. ಇಷ್ಟಾದರೂ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳ ನಡೆ. ಅಂದರೆ ಅಧಿಕಾರಿಗಳ ಪಾತ್ರದ ಕುರಿತೂ ಕೂಡ ಪ್ರಶ್ನೆ ಎದ್ದಿದೆ. ಮುಂಡರಗಿ ಹಾಗೂ ಶಿರಹಟ್ಟಿ ತಾಲೂಕು ವ್ಯಾಪ್ತಿಯಲ್ಲಿ 100 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ದೂರು ಕೊಟ್ಟಂಥವ್ರು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಒತ್ತುವರಿ ಮಾಡಿಕೊಂಡಂಥವ್ರ ಜೊತೆಗೆ ನಿಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹ ಕೇಳಿಬರ್ತಾ ಇದೆ ಸ್ಥಳೀಯರಿಂದ. ಜಮೀನು ಒತ್ತುವರಿಯಾಗಿದೆ ಅನ್ನುವಂತಹ ಒಂದು ಆರೋಪ ಇದೆ. ಗದಗ ಕಪ್ಪತಗುಡ್ಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದು ಒತ್ತುವರಿ ಆಗಿರುವಂಥದ್ದು 20 ಎಕರೆಯಷ್ಟು. ಗದಗ ಜಿಲ್ಲೆಯ ದೋಣಿ ಗ್ರಾಮದ ಬಳಿ ಇಷ್ಟೆಲ್ಲ ರಾಜಾರೋಷವಾಗಿ ಒತ್ತುವರಿಯಾಗಿದ್ರು ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಒತ್ತುವರಿ ಮಾಡಿಕೊಂಡಿದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ, ಇನ್ನೂ ನಿದ್ರಾವಸ್ಥೆಯಲ್ಲೇ ಇದ್ದಾರೆ ಅನ್ನುವಂಥ ಒಂದು ಆರೋಪ ಸ್ಥಳೀಯರೇ ಮಾಡ್ತಾ ಇದ್ದಾರೆ. ದೂರು ಕೊಟ್ಟರು ಕೂಡ ಇಂಥ ಒತ್ತುವರಿಯ ಒಂದು ಆರೋಪ ಕೇಳಿಬಂದಾಗಲೂ ಕೂಡ ಸ್ಥಳಕ್ಕೆ ದೌಡಾಯಿಸಿದಂಥ ಅಧಿಕಾರಿಗಳು ರಮೇಶ್ ಅನ್ನುವಂಥ ವ್ಯಕ್ತಿಯ ಮೇಲೆ, ಆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗಿತ್ತು. 3 ದಿನ ಆದರೂ FIR ದಾಖಲಾಗಿಲ್ಲ. ಜಪ್ತಿ ಮಾಡಿಕೊಂಡಿದ್ದಂಥ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿಯನ್ನು ಮತ್ತೆ ಅವರಿಗೆ ವಾಪಸ್ ಕೊಟ್ಟು ಕಳಿಸಿದ್ದಾರೆ ಅಂತಂದರೆ ಸಹಜವಾಗಿಯೇ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದ್ದು ಸ್ಥಳೀಯರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಎದ್ದು ಕಾಣಿಸ್ತಾ ಇದೆ. ಅಧಿಕಾರಿಗಳೇ ಇಲ್ಲಿ ಒಡಸರಿದು ಬಿಟ್ರ, ಅಧಿಕಾರಿಗಳೇ ಶಾಮೀಲಾಗ್ಬಿಟ್ರ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂತಹ ಸ್ಥಳೀಯರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಈ ಜಾಗ ಏನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಏನು ಒತ್ತುವರಿಯಾಗಿದೆ ಅದನ್ನು ದಯವಿಟ್ಟು ಉಳಿಸಿ ಅಂತ ಈ ಸಂದರ್ಭದಲ್ಲಿ ಒಕ್ಕೊರಲ ಆಗ್ರಹವನ್ನು ಮಾಡ್ತಿದ್ದಾರೆ. ನಮ್ದು ಆಸ್ತಿ ಇದೆ, ನಮ್ದು ಹಕ್ಕುಪತ್ರ ಕೊಟ್ಟಾರ, ಗೌರ್ಮೆಂಟ್ ಹಕ್ಕುಪತ್ರ ಕೊಟ್ಟಾರ, 2 ಎಕರೆ ಆಸ್ತಿ ಕೊಟ್ಟಾರ. ನೋಡೋಣಂತ ಈ ಭೂಮಿಗೆ ಜೀವನ ಹೋಗ್ಲಿ, ಅದನ್ನ ಲೂಟಿ ಮಾಡಾಕತ್ತ, ಅದನ್ನ ಹೇಳಾಕತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.